ವೀಕ್ಷಕರೇ, ನಾನು ಟಿಪ್ಪು ನದಾಫ್. ಈಗ ನಿಮ್ಮ ಮುಂದೆ ಒಂದು ಕವಿತೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ ಕವಿತೆಯ ಶೀರ್ಷಿಕೆ ಹೀಗಿದೆ: ಏಕೆಂದರೆ ಈಗ ನನಗೆ ವಯಸ್ಸಾಗಿದೆ. ಅವನ ಹತ್ರ ಹಣ, ಸಂಪತ್ತು, ಅಧಿಕಾರ ಇದ್ದಾಗ ಜನರು ಅವರನ್ನು ಯಾವ ರೀತಿ ನೋಡಿಕೊಳ್ಳುತ್ತಾರೆ, ಇದೆಲ್ಲವನ್ನು ಅವನು ಕಳೆದುಕೊಂಡಾಗ, ಕೊನೆಗೆ ಅವನು ಮುಪ್ಪಾವಸ್ಥೆಗೆ ತಲುಪಿದಾಗ, ಕೊನೆಗೆ ಅವನಿಗೆ ವಯಸ್ಸಾದಾಗ ಜನರು ಅವನ ಜೊತೆ ಯಾವ ರೀತಿ ನಡೆದುಕೊಳ್ಳುತ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ಕವಿತೆಯನ್ನು ಬರೆದಿದ್ದೇನೆ. ಈ ಒಂದು ಕವಿತೆಯ ಶೀರ್ಷಿಕೆ ಹೀಗಿದೆ: ಏಕೆಂದರೆ ನನಗೆ ಈಗ ವಯಸ್ಸಾಗಿದೆ. ಮೊದಲು ನನಗೆ ಎಲ್ಲರೂ ಬಾಬಾ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಮೊದಲು ನನಗೆ ಎಲ್ಲರೂ ಬಾಬಾ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಈಗ ನನಗೆ ಗೋ ಗೋ ಎಂದು ಹೇಳುತ್ತಿದ್ದಾರೆ. ಏಕೆಂದರೆ ಈಗ ನನಗೆ ತುಂಬ ವಯಸ್ಸಾಗಿದೆ. ಮೊದಲು ಪ್ರೀತಿಯಿಂದ ಎಲ್ಲರೂ ನನಗೆ ಸರ್ ಸರ್ ಎಂದು ಕರೆಯುತ್ತಿದ್ದರು. ಮೊದಲು ಪ್ರೀತಿಯಿಂದ ಎಲ್ಲರೂ ನನಗೆ ಸರ್ ಸರ್ ಎಂದು ಕರೆಯುತ್ತಿದ್ದರು. ಈಗ ನನಗೆ ಸರಿ ಸರಿ ಎನ್ನುತ್ತಿದ್ದಾರೆ. ಕಾರಣ, ಏಕೆಂದರೆ ಈಗ ನನಗೆ ತುಂಬ ವಯಸ್ಸಾಗಿದೆ. ಮೊದಲು ನನಗೆ ಎಲ್ಲರೂ ತೋ ತೋ ಎಂದು ಪ್ರೀತಿಯಿಂದ ಕೊಡುತ್ತಿದ್ದರು. ಅಧಿಕಾರವಿದ್ದಾಗ, ವಯಸ್ಸಿದ್ದಾಗ ಎಲ್ಲರೂ ನನಗೆ ತೋತು ಎಂದು ಪ್ರೀತಿಯಿಂದ ಕೊಡುತ್ತಿದ್ದರು. ಆದರೆ ಈಗ ನನಗೆ ನೋಡಿ ಥೂ ಥೂ ಎಂದು ಹೇಳುತ್ತಿದ್ದಾರೆ. ಏಕೆಂದರೆ ಈಗ ನನಗೆ ತುಂಬ ವಯಸ್ಸಾಗಿದೆ. ಮೊದಲು ಪ್ರೀತಿಯಿಂದ ಎಲ್ಲರೂ ನನಗೆ ತಟ್ಟೆಯಲ್ಲಿ ಕೈ ಹಾಕಿ ತಿನ್ನುತ್ತಿದ್ದರು. ಮೊದಲು ಪ್ರೀತಿಯಿಂದ ಎಲ್ಲರೂ ನನ್ನ ತಟ್ಟೆಯಲ್ಲಿ ಕೈ ಹಾಕಿ ತಿನ್ನುತ್ತಿದ್ದರು. ಈಗ ನನಗೆ ಪ್ರತ್ಯೇಕವಾದ ತಟ್ಟೆ ಕೊಟ್ಟಿದ್ದಾರೆ. ಏಕೆಂದರೆ ಈಗ ನನಗೆ ವಯಸ್ಸಾಗಿದೆ. ಮೊದಲು ನಾನು ಎಲ್ಲರಿಗೂ ಹೊರಗಡೆ ಕರೆದುಕೊಂಡು ಹೋಗುತ್ತಿದ್ದೆ. ಮೊದಲು ನಾನು ಎಲ್ಲರಿಗೂ ಹೊರಗಡೆ ಕರೆದುಕೊಂಡು ಹೋಗುತ್ತಿದ್ದೆ. ಆದರೆ ಈಗ ಎಲ್ಲರೂ ನನಗೆ ಮನೆ ಕಾಯಲು ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದಾರೆ. ಏಕೆಂದರೆ ಈಗ ನನಗೆ ವಯಸ್ಸಾಗಿದೆ. ಮೊದಲು ನನಗೆ ನೂರಾರು ಕಾಲು ಬಾಳು ಎಂದು ಹಾರೈಸುತ್ತಿದ್ದರು. ಮೊದಲು ಎಲ್ಲರೂ ನನಗೆ ನೂರಾರು ಕಾಲ ಬಾಳು ಎಂದು ಹಾರೈಸುತ್ತಿದ್ದರು. ಈಗ ಬೇಗ ಸಾಯಿ ಎಂದು ಒಟಗುಡುತ್ತಿದ್ದಾರೆ. ಏಕೆಂದರೆ ಈಗ ನನಗೆ ತುಂಬ ವಯಸ್ಸಾಗಿದೆ. ಮೊದಲು ನನಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಲು ನನ್ನ ಜನನದ ದಿನಾಂಕ ನೋಡುತ್ತಿದ್ದರು. ಶುಭಾಶಯವನ್ನು ತಿಳಿಸಲು ನನ್ನ ಜನನದ ದಿನಾಂಕವನ್ನು ನೋಡುತ್ತಿದ್ದರು. ಈಗ ನನ್ನ ಮರಣದ ದಿನಾಂಕವನ್ನು ಲೆಕ್ಕ ಹಾಕುತ್ತಿದ್ದಾರೆ. ಏಕೆಂದರೆ ಈಗ ನನಗೆ ತುಂಬ ವಯಸ್ಸಾಗಿದೆ. ಏಕೆಂದರೆ ಈಗ ನನಗೆ ತುಂಬ ವಯಸ್ಸಾಗಿದೆ. ಈ ಒಂದು ಕವಿತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.